ಗಜ ಪಂಚಾನನ ನರಹರಿಯೇ ದೇವರ ದೇವ ಕಾಯೋ ಗೋವಿಂದ. ದುರಿತ ಗಜ ಪಂಚಾನನ ನರಹರಿಯೇ ದೇವರ ದೇವ ಕಾಯೋ ಗೋವಿಂದ. ಹೆಸರುಳ್ಳ ನದಿಗಳ ಒಳಗೊಂಬ ಸಮುದ್ರನು ಬಿಸುಡುವನೆ ಕಾಲ ಹೊಳೆಗಳ ಗೋವಿಂದ. ದುರಿತ ಗಜ ಪಂಚಾನನ ನರಹರಿಯೇ ದೇವರ ದೇವ ಕಾಯೋ ಗೋವಿಂದ ಗೋವಿಂದ. ಹೆತ್ತ ಮಕ್ಕಳು ಹುಚ್ಚರಾದರೆ ತಾಯ್ ತಂದೆ ಎತ್ತಡೆ ನೆಲಕ್ಕೆ ಬಿಸುಡುವರೇ ಗೋವಿಂದ. ಹೆತ್ತ ಮಕ್ಕಳು ಹುಚ್ಚರಾದರೆ ತಾಯ್ ತಂದೆ ಎತ್ತಡೆ ನೆಲಕ್ಕೆ ಬಿಸುಡುವರೇ ಗೋವಿಂದ. ಒಂದು ಮೂಲಕ್ಕೆ ಯಾರು ಹುಲಿ ಬಂದು ಕವಿದಿದೆ, ಒಂದು ಮೂಲಕ್ಕೆ ಯಾರು ಹುಲಿ ಬಂದು ಕವಿದಿದೆ. ಬಂಧನವ ಬಿಡಿಸಯ್ಯ ತಂದೆ ಗೋವಿಂದ. ದುರಿತ ಗಜ ಪಂಚಾನನ ನರಹರಿಯೇ ದೇವರ ದೇವ ಕಾಯೋ ಗೋವಿಂದ ಗೋವಿಂದ. ಭಗವಂತನಲ್ಲಿ ಮನಸ್ಸಿಟ್ಟು ಇಡೀ ಶಾಸ್ತ್ರದ ಸಾರವನ್ನು ಒಂದು ಮಾತಲ್ಲಿ ಹೇಳುತ್ತಾರೆ ಒಳಕ್ಕೂತವರು. ಏನು ಹೇಳುತ್ತಾರೆ ಅಂದರೆ, ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ ಅಂದರು. ಇಡೀ ಆಚಾರ್ಯರ 37 ಗ್ರಂಥಗಳ ಸಾರ ಅದು. ಅವನಿಟ್ಟಂತೆ ಇರಬೇಕು ಅನ್ನೋದು ಶಾಸ್ತ್ರಕಾರರು ಹೇಳುತ್ತಾರೆ. ಶ್ರೀಪಾದರಾಜರ ಒಂದು ಸ್ಮರಣೆ ಮಾಡಿದರೆ ಸಾಕು ಮೃಷ್ಟಾನ್ನ ಭೋಜನ ಅಂತ. ಒಂದು ಕಂಕಣ ಧರಿಸಿದ್ದಾರೆ, ಇನ್ನೊಂದು ತೋಳ್ಬಂಡಿ ಧರಿಸಿದ್ದಾರೆ, ಅನೇಕ ಆಭರಣ ಇದೆ. ವೃಂದಾವನದ ಪ್ರತೀಕದಲ್ಲಿ ಕಂಕಣ ಧರಿಸಿದ ಶ್ರೀಪಾದರಾಜರ ದರ್ಶನ ಮಾಡಬೇಕು. ಆ ಕಂಕಣದ ಮೂಲಕ ಅವರು ನಮಗೊಂದು ಸಂದೇಶ ಕೊಡ್ತಾರೆ. ಕಂಕಣ ಅದು ಕೈಗಳಿಗೆ ಧರಿಸಿರುವ ಆಭರಣ. ನಾನು ಯಾಕೆ ಕಂಕಣ ಧರಿಸಿದ್ದೇನೆ ಅಂದರೆ, ನನ್ನ ಕೈಯಿಂದ ಸಾಕ್ಷಾತ್ ಚಿದಾನಂದ ಮೂರ್ತಿಯಾದ ಗೋಪೀನಾಥನ ಪಾದ ಕಮಲ ನೇರ ನೋಡಿ ಮುಟ್ಟುವ ಕೈ ನನ್ನದು. ಅದೇ ಏನಾದರೂ 70 ವರ್ಷ ಉಸಿರಾಡಿದ್ದಕ್ಕೆ ನಿಮಗೆ ಮೇಲಿಂದ ಬಿಲ್ ಏನಾದ್ರು ಬಂದರೆ ನಮ್ಮ ಕತೆ ಇಂದಿರಾರಮಣ ಗೋವಿಂದ ಗೋವಿಂದ ಆಗಿಬಿಡುತ್ತೆ. ಮಾಡಿದ ಕರ್ಮವೆನ್ನ ಬಿಡದಿದ್ದರೆ ನಿನ್ನ ನೋಲೈಸಲೆ ಕೈಯ ಗೋವಿಂದ. ಮುನ್ನ ಮಾಡಿದ ಕರ್ಮ ಬೆನ್ನ ಬಿಡದಿದ್ದರೆ ನಿನ್ನ ನೋಲೈಸಲೆ ಕೈಯ ಗೋವಿಂದ. ಆಪತ್ತು ತಾಪತ್ರಯ ಬಿಡದಿದ್ದರೆ, ಆಪತ್ತು ತಾಪತ್ರಯ ಬಿಡದಿದ್ದರೆ ಶ್ರೀಪತಿ ಶರಣೆನ್ನಲ್ಯಾಕೋ